ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಿನ್ನೆ KAS 384 ಪೋಸ್ಟ್ ಎಕ್ಸಾಮ್ ನಡೆದಿದೆ. ಈ ಒಂದು ಎಕ್ಸಾಮ್ ಮುಖಾಂತರ ಕೆಲವೊಂದು ಮಾಹಿತಿನ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ ಆಗಿರುತ್ತೆ. ಈ ಒಂದು ವಿಡಿಯೋನಲ್ಲಿ ಒಂದು ಕಟ್ ಆಫಿನ ಅಂದಾಜು ಎಷ್ಟು ನಡಿಬಹುದು ಅಂತ ನಾವೊಂದು ಸರ್ವೆ ಮಾಡಿದಾಗ, ಇದಾದ ನಂತರ ಕೆಲವೊಂದು ಮಾರ್ಕ್ಸ್ ಎಷ್ಟು ಜನ ಎಲ್ಲ ಸ್ಕೋರ್ ಮಾಡಿದ್ದಾರೆ ಅಂತೆಲ್ಲ ತಿಳ್ಕೊಂಡು ಈ ಒಂದು ರಿಸರ್ಚ್ ಮಾಡಿ ಒಂದು ಅಂದಾಜನ್ನ ಕೊಟ್ಟಿರುವಂಥದ್ದು. ಇದು ಬಂದು ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಕೊಟ್ಟಿರೋದಂತಲ್ಲ, ಇಟ್ಸ್ ಆನ್ ಎಸ್ಟಿಮೇಷನ್ ಅಷ್ಟೆ. ಫಸ್ಟ್, ಪೇಪರ್ 1 ಆ್ಯಂಡ್ ಪೇಪರ್ 2 ಈ ಎರಡೂ ಪತ್ರಿಕೆಗಳು ಈ ಸರಿ ತುಂಬ ಟಫ್ ಇತ್ತು. ಕಾನ್ಸೆಪ್ಟ್ ಓರಿಯೆಂಟೆಡ್ ಜಾಸ್ತಿ ಇತ್ತು. ಇದಾದ ನಂತರ ಫಾರ್ ದ ಫಸ್ಟ್ ಟೈಮ್ ಇನ್ KPSC ಪ್ಯಾಟ್ರನ್ ಕಂಪ್ಲೀಟ್ ಚೇಂಜ್ ಇದೆ. UPSC ಪ್ಯಾಟ್ರನ್ನ ಕೊಟ್ಟಿದ್ದಾರೆ. ಯಾವೆಲ್ಲ ಪ್ಯಾಟ್ರನ್ ಎಲ್ಲ ಕೇಳಬಹುದು ನೆಕ್ಸ್ಟ್ ಎಕ್ಸಾಮ್ಗೆ ಅಂತ ಇಲ್ಲಿ ನಾವು ಎಚ್ಚರ ವಹಿಸ್ಕೊಳ್ಬೇಕಾಗಿರುತ್ತೆ. ತುಂಬ ಚೇಂಜ್ ಇತ್ತು ಕಾನ್ಸೆಪ್ಟ್ಸ್ ಎಲ್ಲ, ತುಂಬ ಡೀಪಾಗಿ ಹೋಗಿದ್ರು ಕಾನ್ಸೆಪ್ಟ್ಸಲ್ಲಿ. ಇನ್ನೊಂದು ಗಮನಿಸೋದಾದರೆ, ಇಂಗ್ಲೀಷ್ನಲ್ಲಿ ಇರುವಂಥ ಕ್ವಶನ್ಸ್ ಆ್ಯಸ್ ಇಟ್ ಈಸ್ ಕನ್ನಡದಲ್ಲಿ ಬಂದಿದೆ, ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಆಗಿಲ್ಲ. ದಯವಿಟ್ಟು ನಿಮ್ಮ ಅಧ್ಯಯನ ಇಂಗ್ಲೀಷ್ನಲ್ಲಿ ಮಾಡಿ ಅಂತ ಒಂದು ಸಣ್ಣ ಹಿಂಟ್ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಎಷ್ಟೋ ಜನ ಕನ್ನಡದಲ್ಲಿ ಅಧ್ಯಯನ ಮಾಡಿರ್ತೀರ, ಇಂಗ್ಲೀಷ್ನಲ್ಲಿ ಏನಾಗಿರುತ್ತೆ ವರ್ಡ್ಸನ್ನು ಕೂಡ ಕಾಪಿ ಮಾಡಿ ಹಂಗೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಚೇಂಜೇ ಮಾಡಿಲ್ಲ. ಟ್ರಾನ್ಸ್ಲೇಷನ್ ತುಂಬ ಕಷ್ಟ ಆಗುತ್ತೆ. ಕನ್ನಡದಲ್ಲಿ ಓದಿರೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಮಾಡದೆ ಹೋದರೆ ನಿಮಗೆ ಆನ್ಸರ್ ಫೈಂಡ್ ಔಟ್ ಮಾಡೋದೇ ಕಷ್ಟ ಆಗುತ್ತೆ. ಇದಾದ ನಂತರ ಕಾನ್ಸೆಪ್ಟ್ ಅನ್ನೋದು ತುಂಬ ಡೀಪ್ ಕೊಟ್ಟಿದ್ದಾರೆ. ಫಸ್ಟ್ ಆಗಿದ್ದರೆ ಎಲಿಮಿನೇಷನ್ ಮೆಥಡ್ ಆದರೂ ಮಾಡ್ಬೋದಾಗಿತ್ತು. ಈ ಸರಿ ಏನು ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ಸ್, ಡೈರೆಕ್ಟ್ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಅದರಲ್ಲಿ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ನೀವು ಎಷ್ಟು ಕಾನ್ಸೆಪ್ಟ್ನ ಡೀಪ್ ರೂಟ್ಗೆ ಹೋಗ್ತಿರೋ ಅಷ್ಟು ಒಳ್ಳೆಯದು. ಎಸ್ಪೆಷಲಿ ನೋಡಿ, ಸ್ಟ್ಯಾಟಿಕ್ ಪೋರ್ಷನ್ ಕಾನ್ಸೆಪ್ಟ್ನ ಡೀಪ್ಗೆ ಹೋಗ್ತಾ ಇದ್ರಿ ಇಷ್ಟು ದಿನ. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ ನಂತರ ಕರೆಂಟ್ ಅಫೇರ್ಸ್ನಲ್ಲಿ ಕೂಡ ಡೀಪಾಗಿ ನೀವು ತಿಳ್ಕೊಬೇಕಾಗಿರುತ್ತೆ. ಕಾನ್ಸೆಪ್ಟ್ ಅನ್ನೋದು ಹೋಲ್ ಕಾನ್ಸೆಪ್ಟ್ನ ತಿಳ್ಕೊಬೇಕಾಗಿರುತ್ತೆ ಇನ್ಮೇಲೆ. ಓಕೆ, ದೇ ಕ್ಯಾನ್ ಆಸ್ಕ್ ಎನಿಥಿಂಗ್. KPSCಗೆ ಬೌಂಡ್ರೀಸ್, ಲಿಮಿಟ್ಸ್ ಇಲ್ಲ. ಈ ಒಂದು ಪ್ರಶ್ನೆ ಪತ್ರಿಕೆ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ದೇ ಕ್ಯಾನ್ ಆಸ್ಕ್ ಎನಿಥಿಂಗ್. ಓಕೆ, ನೀವು ಪ್ರಿಪೇರ್ ಆಗೋದು ತುಂಬ ಹೇಳ್ತಾ ಇದ್ದೀನಿ, ಹೋಲ್ ಚಾಪ್ಟರ್, ಹೋಲ್ ಕಾನ್ಸೆಪ್ಟ್ನ ಪ್ರಿಪೇರ್ ಆಗಿ. ಇನ್ಮೇಲಾದರೂ ಸಿಂಗಲ್ ಲೈನರ್ಸ್, ಒಂದು ಸಿಂಗಲ್ ಕಾನ್ಸೆಪ್ಟ್ನ ತಿಳ್ಕೊಳ್ಳೋವಂಥದ್ದು, ಜಸ್ಟ್ ಮೇಲೆ ಬಫ್ ಮಾಡ್ಕೊಳ್ಳೋವಂಥದ್ದು ದಯವಿಟ್ಟು ಬಿಡಿ. ಪ್ಲೀಸ್ ಕಮ್ ಟು ದ ಕಾನ್ಸೆಪ್ಟ್. ಓಕೆ, ಇದಾದ ನಂತರ ಒಂದು ಕಟ್ ಆಫಿನ, ಇದು ಬಂದು ಒಂದು ಅಂದಾಜಾಗಿರುವಂಥದ್ದು. ಇದು ಬಂದು ಒಂದು ಸರ್ವೆ ಮಾಡಿದಾಗ, ಒಂದು ಪೋಲ್ ಮಾಡಿದಾಗ ಎಲ್ಲರದು ಎಷ್ಟು ಮಾರ್ಕ್ಸ್ ಬಂದಿದೆ, ಸ್ಕೋರ್ ಮಾಡಿದ್ದಾರೆ, ಅವ್ರದ್ದು ಕ್ಯಾಟಗರಿ ಯಾವುದು ಅಂತ ತಗೊಂಡು ಎಸ್ಟಿಮೇಟ್ ಮಾಡಿರುವಂಥದ್ದು ಇದು. ಇದು ಬಂದು ಅಂದಾಜು ಮಾತ್ರ ಆಗಿರುತ್ತೆ. ಓಕೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಹಾಗೆ ತುಂಬ ಕಡಿಮೆಗೆ ನಿಲ್ಲುತ್ತೆ. 2020, 2017 ಏನು ನಡೀತು KS ಎಕ್ಸಾಮ್, ಅದಕ್ಕಿಂತ ತುಂಬ ಜಾಸ್ತಿ ವ್ಯತ್ಯಾಸನೇ ಇರುತ್ತೆ, ತುಂಬ ವ್ಯತ್ಯಾಸ ಇರುತ್ತೆ ಕಟ್ ಆಫ್ನಲ್ಲಿ. 160+ ಆಗಿದ್ರೆ ಒಂದು GM ಕ್ಯಾಟಗರಿನಲ್ಲಿ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ OBCಗಾದರೆ 150+ ಆ್ಯಂಡ್ SC/STಗಾದರೆ 145+. ಆ್ಯಂಡ್ ಇದು ಬಂದು ಅಂದಾಜಾಗಿರುತ್ತೆ. ಓಕೆ, ಇದ್ರ ಮೇಲೇನೂ ಆಗಿರ್ಬೋದು, ಇದ್ರ ಕೆಳಗಡೆನೂ ಆಗಿರ್ಬೋದು. ಎಷ್ಟೋ ಜನ ಈ ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ದಾರೆ. ಯಾರು ತುಂಬ UPSCಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಅವ್ರು ಈ ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಆ ಲೆವೆಲ್, ಆ ಸ್ಟ್ಯಾಂಡರ್ಡ್ಸ್ಗೆ ಅವ್ರು ಓದಿರ್ತಾರೆ ಆ್ಯಂಡ್ ಓದಿದ್ದಾರೆ ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ. ಕೆಲವರು, ಎಲ್ಲರೂ ಅಂತ ಹೇಳ್ತಿಲ್ಲ ನಾನು. ಓಕೆ, ತುಂಬ ಜನಕ್ಕೆ ಕಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಇಟ್ಸ್ ಎ ನ್ಯೂ ಕಾನ್ಸೆಪ್ಟ್, ನ್ಯೂ ಸ್ಟ್ಯಾಂಡರ್ಡ್ ಆಫ್ ದಿ ಪೇಪರ್. ಆ ಒಂದು ಟೋಟಲ್ ಎಲ್ಲ ಒಂದು ಡೈಮೆನ್ಷನ್ಸ್ನೆಲ್ಲ ಸರ್ವೆ ಮಾಡಿ ಇದು ಒಂದು ಕೊಟ್ಟಿರೋವಂಥದ್ದು. ಇದು ಬಂದು ಕೇವಲ ಅಂದಾಜು ಮಾತ್ರ. ಓಕೆ, ದೆನ್ ವಾಟ್ ನೆಕ್ಸ್ಟ್ ಏನು ಪ್ರಿಪ್ರೇಷನ್ ಏನು? ಯಾರ್ದೆಲ್ಲ KS ಪ್ರಿಲಿಮ್ಸಲ್ಲಿ ಚೆನ್ನಾಗಾಗಿದೆಯೋ ದಯವಿಟ್ಟು ಹೇಳ್ತಾ ಇದ್ದೀನಿ, ಇವತ್ತಿಂದನೇ ನೀವು ಮೈನ್ಸ್ಗೆ ಪ್ರಿಪೇರ್ ಆಗಿ. ನಿಮಗೊಂದು ಕಾನ್ಸೆಪ್ಟ್ ಏನಾದರೂ, ಎಸ್ ನಾನು ಚೆನ್ನಾಗಾಗಿದೆ, ನಂದು ಈ ಒಂದು ಸ್ಕೋರ್ ಚೆನ್ನಾಗಾಗಿದೆ,
ನಂದು ಬರುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಇವತ್ತಿಂದನೇ ಮೈನ್ಸಿಗೆ ಪ್ರಿಪೇರ್ ಆಗಿ. ಯಾಕಂದರೆ ಮೈನ್ಸ್ ಸಿಲೆಬಸ್ ತುಂಬ ಇದೆ. ಸೊ ಯಾರ್ದೆಲ್ಲ ಆಗಲ್ಲ ಅಂತ ಒಂದು ಇರ್ತಾರೋ ಅವ್ರು ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಉತ್ಸಾಹನ ಕಡಿಮೆ ಮಾಡ್ಕೋಬೇಡಿ. ತುಂಬ ಎಕ್ಸಾಮ್ಸ್ ಇದೆ. ಗ್ರೂಪ್ ಬಿ ಎಕ್ಸಾಮ್ ಇದೆ ಆ್ಯಂಡ್ ಈ ಭಾನುವಾರನೇ BMTC ಎಕ್ಸಾಮ್ ಇದೆ ಅಪ್ಲೈ ಮಾಡಿರೋರಿಗೆ. ಇದಾದ ನಂತರ ವಿಲೇಜ್ ಅಕೌಂಟೆಂಟ್ ಇದೆ, PDO ಇದೆ, ಅಫ್ಕೋರ್ಸ್ PSI ಕೂಡ ಇದೆ. ಸೊ ನಿಮ್ಮ ಒಂದು ಆತ್ಮವಿಶ್ವಾಸನ ದಯವಿಟ್ಟು ಹೇಳ್ತಾ ನೀನು ದೃಢ ಮಾಡ್ಕೊಳ್ಳಿ, ಒಂದು ದೊಡ್ಡ ಸಂಕಲ್ಪ ಮಾಡ್ಕೊಳ್ಳಿ. ಈ ಒಂದು KS ಪ್ರಶ್ನೆ ಪತ್ರಿಕೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಏನಂತ ಹೇಳಿದ್ರೆ ನಾವು ಕಾನ್ಸೆಪ್ಟ್ಸ್ನೆಲ್ಲ ಚೆನ್ನಾಗಿ ಓದ್ಕೊಬೇಕಾಗಿರುತ್ತೆ. ಇವಾಗ ಏನೆಲ್ಲ ಓದಿರ್ತೀರಲ್ವಾ, ಆ ಒಂದು ಓದಿರೋ ಕಾನ್ಸೆಪ್ಟ್ಸಲ್ಲಿ ಸ್ವಲ್ಪ ಡೀಪ್ ಓದಿ ಇನ್ಮೇಲೆ ರಿವಿಷನ್ ಮಾಡಬೇಕಿದ್ದಾಗ. ಏನೆಲ್ಲ ಹೊಸದು ಆ್ಯಡ್ ಮಾಡ್ಬೋದು ಇದಕ್ಕೆ, ಎಸ್ಪೆಷಲಿ ರಿವಿಷನ್ ಟೈಮಲ್ಲಿ. ಓಕೆ, ದೇ ಕ್ಯಾನ್ ಆಸ್ಕ್ ಎನಿಥಿಂಗ್. ನೀವು ಮಾಡಬೇಕಾಗಿರೋದ್ರಲ್ಲಿ ಏನು ಅಂತ ಹೇಳಿದ್ರೆ ಕಾನ್ಸೆಪ್ಟ್ಸ್ನ ಡೀಪಾಗಿ ಓದಿ. ಇದಾದ ನಂತರ ಆದಷ್ಟು ಹೇಳ್ತಾ ಇದ್ದೀನಿ, ಮಾಡಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಎಸ್ಪೆಷಲಿ UPSC ಲೆವೆಲ್ದೇ ನೀವು ಸಾಲ್ವ್ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಕಾನ್ಸೆಪ್ಟನ್ನು ನಿಮಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಒಂದು ಮಾರ್ಕ್ ಟೆಸ್ಟ್ ಆಗಿದ್ದಾದಮೇಲೆ ನೀವು ಆನ್ಸರ್ಸ್ನ ಚೆಕ್ ಮಾಡ್ತೀರಲ್ವಾ, ಆನ್ಸರ್ಸ್ನ ಚೆಕ್ ಮಾಡಬೇಕಿದ್ದಾಗ ಆ ಕಾನ್ಸೆಪ್ಟ್ಸ್ನ ನೀವು ಓದ್ತೀರಾ. ಸೊ ಅಲ್ಲಿ ಕೂಡ ನಿಮಗೆ ಗೊತ್ತಾಗುತ್ತೆ, ಓಹೋ ಈ ಥರ ಇರುತ್ತಲ್ವಾ. ಸೊ ನಿಮಗೆ ಆದಷ್ಟು ಮಾಕ್ ಟೆಸ್ಟ್ನ ಬಿಡಿಸಿ. ಓಕೆ, ಎಸ್ಪೆಷಲಿ UPSC ಟೈಪ್ ಕ್ವಶನ್ಸ್ನ ಬಿಡಿಸಿ. ಆ್ಯಂಡ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ಗೆ ಬಿ ಪ್ರಿಪೇರ್, ಚೆನ್ನಾಗಿ ತಯಾರಿಯಾಗಿ. ಓಕೆ, ದೇ ಕ್ಯಾನ್ ಆಸ್ಕ್ ಎನಿಥಿಂಗ್. ಸ್ಟೇಟ್ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಎಸ್ಪೆಷಲಿ KS ಪ್ರಿಲಿಮ್ಸಲ್ಲಿ ನೋಡಿದ್ರೆ ಜಿಯೋಗ್ರಫಿ ಆಗಲಿ, ಎಲ್ಲ ಫಿಸಿಕಲ್ ಜಿಯೋಗ್ರಫಿ ಕೇಳಿದ್ದಾರೆ. ಅದಾಗಿದ್ದಾಮೇಲೆ ವರ್ಲ್ಡ್ ಜಿಯೋಗ್ರಫಿ ಜಾಸ್ತಿ ಕೇಳಿದ್ದಾರೆ. ಸೊ ಪ್ರಿಪೇರ್ ಆಗಿ. ಒಂದು ಕ್ವಶನ್ ಪೇಪರ್ ಅನ್ನೋದು ನಾಳೆ ಯಾವ ಎಕ್ಸಾಮ್ ಕ್ವಶನ್ ಪೇಪರ್ ಇರುತ್ತಲ್ವಾ, ಅದಕ್ಕೊಂದು ಏನಂತೇಳಿ ಎಚ್ಚರ ಕೊಡುವಂಥದ್ದಾಗಿರುತ್ತೆ. ಸೊ ಈ KS ಅನ್ನೋದು ಮುಂಬರುವ ಎಕ್ಸಾಮಿನೇಷನ್ಸ್ಗೆ ಎಚ್ಚರ ಕೊಡುವಂಥ ಪೇಪರ್ ಆಗಿತ್ತು. ಸೊ ಪ್ರಿಪೇರ್ ವೆಲ್. ಇದಾದ ನಂತರ ನಮ್ಮದೇ ಆದ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸ್ಪೆಸಿಫಿಕ್ ಪೇಪರ್ಗೆ ನೋಟ್ಸ್ ಮಾಡಿದ್ವಿ. ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಿರುವಂತಹ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಓಕೆ, ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ ಸ್ಪೆಸಿಫಿಕ್ ಪೇಪರ್ ನೋಟ್ಸ್ ಏನಾದರೂ ಬೇಕಿದ್ರೆ ಈ ಕಾಣುವಂತಹ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ನೋಟ್ ಸ್ಯಾಂಪಲ್ ಆಗಿರುತ್ತೆ. ನೋಟ್ ಸ್ಯಾಂಪಲ್ನ ವಾಟ್ಸಪ್ಪಲ್ಲಿ ಕೂಡ ಕಳಿಸ್ಕೊಡ್ತೀವಿ. ಓಕೆ, ಸೊ ಫ್ರೆಂಡ್ಸ್, ಯಾರೆಲ್ಲ KS ಎಕ್ಸಾಮ್ನ ಚೆನ್ನಾಗಿ ಬರ್ತಿದ್ದೀರೋ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಯಾರು ಈ ಸರಿ ನಂದು ಆಗಿಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಆತ್ಮವಿಶ್ವಾಸನ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಇದು ಬಂದು ಒಂದು ಎಚ್ಚರ ಆಗಿರುತ್ತೆ. ನಾನು ಇನ್ಮೇಲೆ ಚೆನ್ನಾಗಿ ಓದಬೇಕು ಅಂತ ತಿಳ್ಕೊಂಡು ಮುಂಬರುವ ಎಕ್ಸಾಮಿನೇಷನ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಕಾನ್ಸೆಪ್ಟ್ಸ್ನೆಲ್ಲ ಚೆನ್ನಾಗಿ ಓದಿ, ಮಾಕ್ ಟೆಸ್ಟ್ನೆಲ್ಲ ಬಿಡಿಸಿ, ಒಳ್ಳೆ ಕರೆಂಟ್ ಅಫೇರ್ಸ್ನ ತಯಾರಿ ಮಾಡ್ಕೊಳ್ಳಿ. ಓಕೆ, ನಮ್ಮನೇ ಆದ ಟೆಲಿಗ್ರಾಮ್ ಚಾನಲ್ಸ್ ಇದೆ, ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ KS ಅಂತ. ಡೈರೆಕ್ಟ್ ಇಂಟ್ರಾಕ್ಷನ್ಸ್ ಇರ್ತೀವಿ. ನಾವು ಟೆಲಿಗ್ರಾಮ್ನಲ್ಲಿ ನಮ್ಮ ನಂಬರ್ ಕೂಡ ಮಾಹಿತಿ ಕೂಡ ಹಂಚ್ಕೊತೀವಿ. ಸೊ ಡೈರೆಕ್ಟ್ ಇಂಟ್ರಾಕ್ಷನ್ ಇರೋದ್ರಿಂದ ಈ ಒಂದು ಟೆಲಿಗ್ರಾಮ್ ಚಾನಲ್ಸ್ಗೆ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.